ಈ ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಅಂತ ಕೊಟ್ಟಿದ್ದಾರೆ. ಆಂಗಲ್ ಎ ಸಿ ಬಿ ಬಂದ್ಬಿಟ್ಟು ಥೀಟಾ ಅಂತ ಕೊಟ್ಟಿದ್ದಾರೆ. ಓಕೆ, ರೈಟ್ ದ ವ್ಯಾಲ್ಯೂಸ್ ಆಫ್ ಸೈನ್ ಥೀಟಾ ಅಂಡ್ ಕಾಟ್ ಥೀಟಾ. ಓಕೆ, ನಾವೇನೇನ್ ಕಂಡಿಡಬೇಕು? ಸೈನ್ ಥೀಟಾ ಕಂಡಿಡಬೇಕು, ಆಮೇಲೆ ಕಾಟ್ ಥೀಟಾ ಅಂತ ಕಂಡಿಡಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಇದು ಥೀಟಾ ಅಂತಂದ್ರೆ, ಇದು ಥೀಟಾ ಅಂದ್ರೆ ಥೀಟಾ ಅಪೋಸಿಟ್ ಇರೋದು ಏನಾಗುತ್ತೆ? ಅಪೋಸಿಟ್ ಆಗುತ್ತೆ. ಸೊ ಇದು ಅಪೋಸಿಟ್ ಆಯ್ತು. 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ? ಹೈಪೋಟೆನ್ಸ್ ಆಗುತ್ತೆ. ಇನ್ನು ಉಳಿದಿದ್ದೇನು? ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನಮಗೆ ಸೈನ್ ಥೀಟಾ ಫಾರ್ಮ್ ಏನು? ಅಪೋಸಿಟ್ ಬೈ ಹೈಪೋಟೆನ್ಸ್ ಅಂತ ಗೊತ್ತು. ಸೊ ಇಲ್ಲಿ ಅಪೋಸಿಟ್ ವ್ಯಾಲ್ಯೂ ಏನು? 4. ಓಕೆ, ಆಮೇಲೆ ಹೈಪೋಟೆನ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5. ಓಕೆ, ಸೈನ್ ಥೀಟಾ ಬಂದ್ಬಿಟ್ಟು ಏನು? 4/5. ಕಾಟ್ ಥೀಟಾ ಫಾರ್ಮುಲಾ ಏನು? ಕಾಟ್ ಥೀಟಾ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಅಪೋಸಿಟ್. ಅಡ್ಜಸೆಂಟ್ ಏನಿದೆ ಇಲ್ಲಿ? 3 ಇದೆ. ಓಕೆ, ಅಪೋಸಿಟ್ ಬಂದ್ಬಿಟ್ಟು 4 ಇದೆ. ಸೊ ಕಾಟ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು 3/4. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ. ಓಕೆ, ಸೊ ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ, ಓಕೆ, ನಿಮ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ಓಕೆ ಅದ್ರಲ್ಲಿ ನೀಟಾಗಿ ಕೇಳ್ಬೋದು. ಆಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಓಕೆ, ಎಲ್ಲಾ ಕ್ವಶನ್ಸ್ ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಅದ್ರಲ್ಲಿ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ಜಾಯಿನ್ ಕೂಡ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿ ಇದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.